ಜನರಲ್ ಸೈನ್ಸ್ ಅಂತ ಟಾಪಿಕ್ ಕೊಟ್ಟಿದ್ದೀನಿ. ಅಲ್ಲಿ ಅದು ಯಾವುದೇ ಥರ ನಾರ್ಮಲ್ ಸೈನ್ಸ್ ಅಲ್ಲ, ಅಂದರೆ ಸಬ್ಜೆಕ್ಟ್ ವೈಸ್ ಸೈನ್ಸ್ ಅಲ್ಲ ಸ್ನೇಹಿತರೆ. ಸೈನ್ಸನ್ನು ಬಿಟ್ಟು ನಮಗೆ ಜನರಲ್ ಸೈನ್ಸ್ ಅಂತ ಕೇಳ್ತಾರೆ. ಅಂದರೆ ನಮಗೆ ಪ್ರಕೃತಿಯಲ್ಲಿ ದೊರೆಯುವಂತಹ ಪ್ರಮುಖ ಅಂಶಗಳ ಮೇಲಾಗಿರ್ಬೋದು ಅಥವಾ ಮಾನವನ ಅಂಗಾಂಗಗಳ ನಮ್ಮ ದೇಹದಲ್ಲಿರುವ ಭಾಗಗಳ ಒಂದು ವಿಜ್ಞಾನದ ಶಾಖೆಗಳ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನಂತರ ನಮ್ಮ ಪ್ರಕೃತಿಯಲ್ಲಿ ದೊರೆಯುವಂತಹ ಒಂದು ಶಾಖೆಗಳು ಅಥವಾ ಶಾಸ್ತ್ರಗಳು ಅಥವಾ ಅಧ್ಯಯನಗಳ ಬಗ್ಗೆ ಏನೆಂದು ಕರೆಯುತ್ತೇವೆ ಅಂತ ಪ್ರಶ್ನೆಗಳನ್ನು ಒಂದು ಸಿಲ್ಲಿಯಾಗಿ ಕಾಮನ್ ಸೆನ್ಸ್ ಆಗಿ ಪ್ರಶ್ನೆಗಳನ್ನು ಅವ್ರು ನಮಗೆ ಕೇಳ್ತಾ ಬರ್ತಾನೆ. ಪಿ ಸಿಗೆ ಡೈರೆಕ್ಟ್ ಒನ್ ವರ್ಡ್ ಕೇಳ್ತಾ ಬರ್ತಾನೆ, ಪಿ ಎಸ್ ಐಗೆ ಮ್ಯಾಚ್ ದಿ ಫಾಲೋಯಿಂಗ್ ಅನ್ನು ಕೇಳ್ತಾ ಬರ್ತಾನೆ, ಮತ್ತು ಜೋಡಿ ರೂಪದಲ್ಲೂ ಸಹ ಕೇಳ್ತಾ ಬರ್ಬೋದು. ಇನ್ನು ಕೆ ಪಿ ಎಸ್ ಸಿಗೆ ಮ್ಯಾಚ್ ದಿ ಫಾಲೋಯಿಂಗ್ ಮತ್ತು ಜೋಡಿ ರೂಪ ಎರಡೂ ರೀತಿಯಲ್ಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ಲು, ಈಗ ನಮಗೊಂದು ಮನುಷ್ಯ ಅಂತ ಇದ್ದೀವಿ ಅಂದ್ಕೊಳ್ಳಿ. ನಮ್ಮದಲ್ಲಿ ಒಂದು ರಕ್ತ ಇದೆ, ಮನುಷ್ಯನಲ್ಲಿ ಬಹುಮುಖ್ಯವಾಗಿ ರಕ್ತ ಇದೆ. ಆ ರಕ್ತದ ಅಧ್ಯಯನವನ್ನು ನಾವು ಏನೆಂದು ಕರೆಯುತ್ತೇವೆ ಅಂತ ಪ್ರಶ್ನೆ ತುಂಬ ಸಿಂಪಲ್ ಆಗಿ ಪ್ರಶ್ನೆ ಕೇಳ್ತಾ ಬರ್ತಾನೆ. ರಕ್ತದ ಅಧ್ಯಯನವನ್ನು ನಾವು ಎಮಟಾಲಜಿ ಅಂತ ಕರಿತಾ ಬರ್ತೀವಿ. ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ತಾನೆ. ಫಾರ್ ಎಕ್ಸಾಂಪಲ್ಲು, ನಾವೆಲ್ಲ ಜನರು, ಎಲ್ಲ ಜನರನ್ನ ಸೇರಿಬಿಟ್ಟು ಏನಂತ ಕರಿತಾರೆ, ಜನಸಂಖ್ಯೆ ಅಂತ ಕರೀತಾರೆ. ಆ ಜನಸಂಖ್ಯೆ ಅಧ್ಯಯನವನ್ನು ಏನೆಂದು ಕರಿತೀವಿ, ಡೆಮೋಗ್ರಫಿ ಅಂತ ಕರಿತೀವಿ. ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಒಂದು ಕೆ ಪಿ ಎಸ್ ಸಿ ಆಗಿರ್ಬೋದು, ಪಿ ಸಿ ಆಗಿರ್ಬೋದು ಮತ್ತು ಪಿ ಎಸ್ ಸಿ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಕ್ಸಾಮ್ಗಳಲ್ಲೂ ಈ ಪ್ರಶ್ನೆಗಳು ಕಡ್ಡಾಯವಾಗಿ ಒಂದು ಬೇಸಿಕ್ ಸೈನ್ಸ್ ಅಥವಾ ಒಂದು ಕಾಮನ್ ಸೆನ್ಸ್ ಸೈನ್ಸ್ ಅಥವಾ ಜನರಲ್ ಸೈನ್ಸ್ ಅಂತ ನಾವು ಇದಕ್ಕೆ ಕರಿತಾ ಬರ್ತೀವಿ ಸ್ನೇಹಿತರೆ. ಹಾಗಾಗಿ ಈ ಒಂದು ಟಾಪಿಕ್ಕು ನಿಮಗೆ ಸಬ್ಜೆಕ್ಟ್ಗಳಲ್ಲಿ ಇಷ್ಟು ಏನು ಒಂದು ಫಿಸಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಇಲ್ಲಿ ನಿಮಗೆ ಸಿಗ್ತಾ ಬರಲ್ಲ. ಬಟ್ ಅಲ್ಲಿ ಕೆಲವೊಂದು ಒಂದು ಅಂಶಗಳನ್ನು ಮಾತ್ರ ಕೊಟ್ಟಿರ್ತಾರೆ. ಬಟ್ ಎಲ್ಲ ಒಂದೇ ಕಡೆ ನೋಟ್ಸ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಎಕ್ಸಾಮ್ಗಳಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾ ಬರ್ತಾನೆ, ಇಲ್ಲ ಜೋಡಿ ರೂಪದಲ್ಲಿ ಕೇಳ್ತಾ ಬರ್ತಾನೆ, ಇಲ್ಲ ಹೇಳಿಕೆ ರೂಪದಲ್ಲಿ ಕೇಳ್ತಾ ಬರ್ತಾನೆ, ಇಲ್ಲ ಒನ್ ವರ್ಡ್ ರೂಪದಲ್ಲಿ ಕೇಳ್ತಾ ಬರ್ತಾನೆ, ಅಥವಾ ಈ ಕೆಳಗಿನ ಯಾವ ಜೋಡಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆನ ನಿಮಗೆ ಕೇಳ್ತಾ ಬರ್ತಾನೆ. ಹಾಗಾಗಿ ಕಂಪಲ್ಸರಿ ದಿನಕ್ಕೆ 10 ಅಂಶಗಳನ್ನು ಮಾತ್ರ ತಿಳಿಸ್ಕೊಡ್ತಾ ಬರ್ತೀನಿ. ಆ 10 ಪ್ರಶ್ನೆಗಳನ್ನು ಕಡ್ಡಾಯವಾಗಿ ನೀವು ಓದಿರಲೇಬೇಕಾಗುತ್ತೆ. ಟೋಟಲ್ ನಾವು ವಿಜ್ಞಾನದಲ್ಲಿ ಬಹುಮುಖ್ಯವಾಗಿ ಎಕ್ಸಾಮ್ ದೃಷ್ಟಿಯಿಂದ ಒಂದು 45 ಶಾಖೆಗಳನ್ನು ನೋಡ್ತಾ ಬರಬೇಕು. ಸದ್ಯಕ್ಕೆ 10 ಶಾಖೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅದ್ರ ಫೋಟೋ ಸಹ ಕಳಿಸ್ಕೊಡ್ತಾ ಬರ್ತೀನಿ. ಇದು ಆಲ್ರೆಡಿ ನಾನು ಬೇಸಿಕ್ ಓದಿರುವಂಥ ಹಳೆ ಅಭ್ಯರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ದೆ, ಅವ್ರಿಗೂ ಸಹ ಇದು ರಿವಿಷನ್ ಆಗಬೇಕು. ಪ್ಲಸ್ ನಿಮಗೂ ಸಹ ಹೊಸದಾಗಿ ಓದೋರಿಗೆ, ಕೆ ಪಿ ಎಸ್ ಸಿಗೆ ಓದೋರಿಗೆ, ಕೆ ಎ ಗೆ ಓದೋರಿಗೆ ಮತ್ತು ಕೆ ಎಸ್ ಪಿ ಡಿಪಾರ್ಟ್ಮೆಂಟಿಗೆ ಓದೋರಿಗೆ ಇದು ಹೊಸದಾಗಿ ಪರಿಚಯ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯೂಶಲಿ ಎಲ್ಲರೂ ಓದಿರ್ತೀರ, ಕೆಲವೊಬ್ಬರನ್ನು ತುಂಬ ಡೆಪ್ತಾಗಿ ಓದಿರೋರು. ಬಟ್ ಇದು ಯಾವ ಪುಸ್ತಕಗಳಲ್ಲಿ ಸಬ್ಜೆಕ್ಟ್ ವೈಸಲ್ಲಿ ಸಿಗಲ್ಲ. ಇದಕ್ಕೆ ಆದಂಥ ಒಂದು ಸಪ್ರೇಟ್ ಒಂದು ನೋಟ್ಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಮೊದಲನೇದು ಅನಾಟಮಿ ಅಂತ ಬಂದಾಗ, ಈಗ ಮನುಷ್ಯ ಏನು ಒಂದು ಪ್ರಾಣಿ ಆಗಿರ್ತಾನೆ. ಪ್ರಾಣಿಗಳ ದೇಹ ರಚನೆಯ ಅಧ್ಯಯನವನ್ನು ನಾವು ಅನಾಟಮಿ ಅಂತ ಕರಿತೀವಿ. ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ಯಾವುದೇ ಥರ ಅರ್ಥ ಮಾಡಿಸೋದಿಲ್ಲ, ನೀವು ಕಂಠಪಾಠ ಮಾಡಲೇಬೇಕಾಗುತ್ತೆ. ಇದನ್ನು ನೆನಪಿಟ್ಕೋಬೇಕು. ಇನ್ನು ಅಸ್ಟ್ರೋನಮಿ ಅಂತ ಬರುತ್ತೆ. ಅಸ್ಟ್ರೋನಮಿ ಅಂತ ಬಂದಾಗ ಆಕಾಶಕಾಯಗಳ ಅಧ್ಯಯನವನ್ನು ನಾವು ಅಸ್ಟ್ರೋನಮಿ ಅಂತ ಕರಿತಾ ಬರ್ತೀವಿ. ಇನ್ನು ಅಕೌಸ್ಟಿಕ್ಸ್ ಅಂತ ಬರುತ್ತೆ. ಅಕೌಸ್ಟಿಕ್ಸ್ ಅಂತ ಬಂದಾಗ ಇದನ್ನು ಶಬ್ದ ಉತ್ಪತ್ತಿ ಮತ್ತು ಚಲನೆ ಅಧ್ಯಯನವನ್ನು ನಾವು ಅಕೌಸ್ಟಿಕ್ಸ್ ಅಂತ ಕರಿತೀವಿ. ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ನಂತರ ಓಕೆ ನೋಡಿ, ಅಕೌಸ್ಟಿಕ್ ಅಂತ ಬಂದಾಗ ಶಬ್ದ. ಇನ್ನೊಂದು ಮುಂದೆ ಫಿಸಿಕ್ಸಲ್ಲಿ ಆಪ್ಟಿಕ್ಸ್ ಅಂತ ಬರುತ್ತೆ. ಆಪ್ಟಿಕ್ಸ್ ಅಂದರೆ ಅದು ಬೆಳಕಿಗೆ ಸಂಬಂಧಪಟ್ಟಿದ್ದು, ನೆನ್ಪಿಟ್ಕೋಬೇಕು. ಇನ್ನೊಂದು ಡೆಸಿಬಲ್ ಅಂತ ಬರುತ್ತೆ. ಡೆಸಿಬಲ್ ಅಂದರೆ ಇದು ಶಬ್ದಕ್ಕೆ ಸಂಬಂಧಪಟ್ಟಿದ್ದು. ಎಕ್ಸಾಮಲ್ಲಿ 3 ಕನ್ಫ್ಯೂಷನ್ ಮಾಡ್ತಾನೆ ನೋಡಿ. ಜಸ್ಟ್ ಅಕೌಸ್ಟಿಕ್ಸ್ ಎಂಬ ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೊಟ್ಬಿಟ್ಟು ಶಬ್ದ, ಬೆಳಕು, ಈ ಥರ ನಿಮ್ಗೆ ಆಪ್ಷನ್ಗಳನ್ನು ಕೊಡ್ತಾ ಬರ್ತಾನೆ. ಅಕೌಸ್ಟಿಕ್ಸ್ ಅಂದರೆ ಶಬ್ದದ ಉತ್ಪತ್ತಿ ಬಗ್ಗೆ ತಿಳಿಸ್ಕೊಡುತ್ತೆ. ಆಪ್ಟಿಕ್ಸ್, ನಾನು ಕಳಿಸೋ ಫೋಟೋದಲ್ಲಿ ಆಪ್ಟಿಕ್ಸ್ ಇರಲ್ಲ, ಒಂದೇ ಕಡೆ ಬರೆದಿಟ್ಕೊಳ್ಳಿ. ಆಪ್ಟಿಕ್ಸ್ ಅಂದರೆ ಬೆಳಕಿಗೆ ಸಂಬಂಧಪಟ್ಟಿದ್ದು. ಇನ್ನು ಡೆಸಿಬಲ್ ಅಂದರೆ ಅದನ್ನು ಸಹ ಶಬ್ದಕ್ಕೆ ಸಂಬಂಧಪಟ್ಟಿದ್ದನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ನಂತರ ಕಾಸ್ಮಾಲಜಿ ಅಂದರೆ ಒಂದು ವಿಶ್ವದ ಅಧ್ಯಯನ ಬಗ್ಗೆ ತಿಳಿಸ್ಕೊಡ್ತಾ ಬರುತ್ತೆ. ಡೆಮೋಗ್ರಫಿ ಅಂದರೆ ಜನಸಂಖ್ಯೆ ಅಧ್ಯಯನದ ಬಗ್ಗೆ ತಿಳಿಸ್ಕೊಡ್ತಾ ಬರುತ್ತೆ. ನಂತರ ಡೆಂಡ್ರೋಕ್ರೋನಾಲಜಿ ನೋಡಿ, ಯಾರೆಲ್ಲ ಒಂದು ಬೀಟ್ ಫಾರೆಸ್ಟರ್ ಎಕ್ಸಾಮ್ಗಳಿಗೆ ಅಥವಾ ಬೇರೆ ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಓದ್ತಿರಲ್ಲ, ಅದು ವಿಜ್ಞಾನ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಪಲ್ಸರಿ ನೀವು ಇಂಥ ಅಂಶಗಳನ್ನು ಓದಿರಬೇಕು. ಮತ್ತು ಪಿ ಸಿ ಪಿ ಎಸ್ ಗೂ ಸಹ ಇದು ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ನಂತರ ಡೆಂಡ್ರೋಕ್ರೋನಾಲಜಿ ಅಂದರೆ ಮರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ. ನಮ್ಮ ಸುತ್ತಮುತ್ತಲ ಮರಗಳು ಕಾಣ್ತಾವಲ್ಲ, ಪ್ರಕೃತಿಯಲ್ಲಿರುವಂಥ ಅಂಶಗಳ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳೋದು. ಒಂದು ಪ್ರಕೃತಿಯಲ್ಲಿರೋದು ಕೇಳ್ತಾನೆ, ಇಲ್ಲ ನಮ್ಮ ಮಾನವನ ಅಂಗಾಂಗಗಳಲ್ಲಿರುವಂತಹ ಶಾಖೆಗಳ ಹೆಸರುಗಳನ್ನು ನಿಮಗೆ ಕೇಳ್ತಾ ಬರ್ತಾನೆ. ನಂತರ ಕೀಟಗಳ ಅಧ್ಯಯನವನ್ನು ನಾವು ಎಂಟೋಮಾಲಜಿ ಅಂತ ಕರಿತೀವಿ. ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಎಂಟೋಮಾಲಜಿ ಅಂದರೆ ಕೀಟಗಳ ಅಧ್ಯಯನ ಅಂತ ಕರಿತಾ ಬರ್ತೀವಿ. ಇನ್ನು ಕಾರ್ಪೋಲಜಿ ಅಂತ ಬಂದಾಗ ಒಂದು ಹಣ್ಣುಗಳ ಮತ್ತು ಬೀಜಗಳ ಅಧ್ಯಯನವನ್ನು ನಾವು ಕಾರ್ಪೋಲಜಿ ಅಂತ ಕರಿತಾ ಬರ್ತೀವಿ. ಇದೆಂದು ಪ್ರಶ್ನೆ ಆಗಿಲ್ಲ, ಮುಂದೆ ಕೇಳ್ಬೋದು. ನಂತರ ಡರ್ಮೋಟಾಲಜಿ, ತುಂಬ ಬಾರಿ ಪ್ರಶ್ನೆ ಆಗಿದೆ. ಒಂದು ಡರ್ಮೋಟಾಲಜಿ ಅಂತ ಬಂದಾಗ ಚರ್ಮಕ್ಕೆ ಸಂಬಂಧಿಸಿದ ಅಧ್ಯಯನವನ್ನು ನಾವು ಡರ್ಮೋಟಾಲಜಿ ಅಂತ ಕರಿತಾ ಬರ್ತೀವಿ. ನಂತರ ಗ್ಲೈಸಿಕೋಲಜಿ ಅಂತ ಬಂದಾಗ ನಮ್ಮ ಮಾನವನಲ್ಲಿ ಏನು
ಜ್ಞಾನೇಂದ್ರಿಯಗಳಿದಾವಲ್ಲ, ಕಣ್ಣು ಅವೆಲ್ಲ ಆಗಿದ್ದಾವಲ್ಲ ಸ್ನೇಹಿತರೆ, ಆ ಜ್ಞಾನೇಂದ್ರಿಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಗ್ಲೈಸಿಕೋಲಜಿ ಅಂತ ಕರಿತೀವಿ. ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ನೋಡಿ. 10 ಹೇಳಿದ್ದೀನಲ್ಲ, ಇಲ್ಲಿ ಜಸ್ಟ್ ಕಾರ್ಪೋಲಜಿ ಇದೆಯಲ್ಲ ಅದೊಂದೇ ಪ್ರಶ್ನೆ ಆಗಿಲ್ಲ. ಇನ್ನು ಮಿಕ್ಕಿದ್ದು 9 ಸಹ ನಮಗೆ PCPS, FDA, SDA ಒಂದು ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಮತ್ತು SSC ಎಕ್ಸಾಮ್ಗಳಲ್ಲಿ, ಸೆಂಟ್ರಲ್ ಜಾಬ್ ಎಕ್ಸಾಮ್ಗಳಲ್ಲಿ ಎಲ್ಲನೂ ಸಹ ಪ್ರಶ್ನೆ ಆಗಿದೆ. ಸೊ 10ಕ್ಕೆ 10 ಸಹ ನೀವು ಕಂಪಲ್ಸರಿ ಓದಿರಲೇಬೇಕಾಗುತ್ತೆ. ಅದನ್ನು ಫೋಟೋ ಸಹ ನಾನು ನಿಮಗೆ ಕಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇಷ್ಟೂ ಸಹ ನೀವು ಕಂಪಲ್ಸರಿ ಒಂದು ಜನರಲ್ ಸೈನ್ಸ್ ಅಂತ ಬಂದಾಗ ನಾಳೆ ಸಂಜೆವರೆಗೆ ಇದನ್ನು ಸಹ ನೀವು ಕವರ್ ಮಾಡ್ಕೊಂಡು ಬೇಕಾಗಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ, ನೆನಪಲ್ಲಿರಬೇಕಾಗುತ್ತೆ. ಓಕೆ, ಇಷ್ಟು ಸಹ ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ಜನರಲ್ ಸೈನ್ಸ್ ಇಷ್ಟೇ ಇರಲಿ, 10 ಅಂಶಗಳನ್ನು ಸಹ ನೀವು ಕಡ್ಡಾಯವಾಗಿ ಓದಿದರೆ ತುಂಬ ಉತ್ತಮ ಆಗಿರ್ತದೆ ಸ್ನೇಹಿತರೆ. ಓಕೆ, ಯಾರು ಮತ್ತೆ ಹೇಳ್ತಾ ಇದ್ದೀನಿ, ಭಯಪಡೋ ಅವಶ್ಯಕತೆ ಇಲ್ಲ. ನಂತರ ಎಕ್ಸಾಮ್ ದೂರ ಇದೆ ಅಂತ ಹೇಳ್ಬಿಟ್ಟೆಲ್ಲ ಏನು ಥಿಂಕ್ ಮಾಡೋಕ್ಕೆ ಹೋಗ್ಬಾರ್ದು. ತುಂಬ ಕಂಪಲ್ಸರಿ ಏನು ಓದಬೇಕು, ಏನು ಓದಬಾರ್ದು ಎಕ್ಸಾಮ್ ದೃಷ್ಟಿಯಿಂದ ಕಂಪಲ್ಸರಿ ತಿಳಿಸ್ಕೊಡ್ತಾ ಬರ್ತೀನಿ. ಅಷ್ಟು ಅಂಶಗಳನ್ನು ನೀವು ದಯವಿಟ್ಟು ಕ್ಲೀನಾಗಿ ಪಾಲಿಸ್ಕೊಳ್ತಾ ಬನ್ನಿ. ಖಂಡಿತ ನಿಮಗೆ ಏನು ಅಂದ್ಕೊಂಡಿದ್ದೀರಾ ಆ ಹುದ್ದೆ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಓಕೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಹೋಗ್ತಾ 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 ಈ ರೀತಿಯೇ ಇರುತ್ತೆ. ಬರ್ತಾ ಬರ್ತಾ ಇನ್ನೂ ಸ್ವಲ್ಪ ಡೆಪ್ತಾಗಿ ಹೋಗ್ತಾ ಬರ್ತೀನಿ. ಅಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಕಷ್ಟವಾಗಿ ಹೇಳಿದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಂತವಾಗಿ ನಿಮಗೆ ಎಲ್ಲನೂ ತಗೊಳ್ತಾ ಹೋಗ್ತಾ ಬರ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.